ಮಾನಸಿಕ ಸ್ಥೈರ್ಯ ಅದಕ್ಕೆ ಏನು ಮಾಡ್ತಾಯಿದ್ರು, ಅಥವಾ ಅಲ್ಲಿವರೆಗೂ ನೋಡಿರೋ ಜೀವನನೇ ಅವ್ರನ್ನ ಹಾಗೆ ಮಾಡಿಬಿಡಿತ್ತಾ? ಹೌದು, ಹೆಣ್ಣು ಹುಟ್ಟಿದ್ದೇ ನೋವಣ್ಲಿಕ್ಕೆ. ಲೆಟ್ಸ್ ಟಾಕ್ ಅಬೌಟ್ ಇಟ್. ಈಗ ಯು ಥಿಂಕ್ ಅಬೌಟ್ ಎ ಡಿವೋರ್ಸ್ ಇನ್ 80s and 90s ಆಫ್ ದ ಲಾಸ್ಟ್ ಸೆಂಚುರಿ. ಹೇಗಿರ್ತಿತ್ತು ಪರಿಸ್ಥಿತಿ ನಿಮಗೆ ಗೊತ್ತು? ಹೌದು, ನಮ್ಮ ತಾಯಿನೂ ಡಿವೋರ್ಸಿ. ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಫೇಸ್ ದ್ಯಾಟ್ ಇನ್ 2010. ಆ್ಯಂಡ್ ನಾವು ಗೊತ್ತು ಅದು ಬಿದ್ದಾಗ ಹೌದು, ಅದೊಂಥರ ಇಟ್ಸ್ ಲೈಕ್, ನಾನು ಇದಕ್ಕೊಂದು ಹೇಳ್ತಿರ್ತಾನೆ, ಅಂಡಿನ ಕೆಳಗೆ ಬಾಂಬ್ ಇಟ್ಟು ಹಾಗೆ ಅಂತ. ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಶಿ ರೀಬಿಲ್ಟ್ ಹರ್ ಲೈಫ್. ನನಗೆ ಗೊತ್ತು, ನಾನು ಹಳೇದು ಯಾವುದನ್ನು ಕೆದಕಿಲ್ಲ. ನನ್ನ ಹಳೆಯದು ಕೂಡ ನನಗೂ ಒಂದು ಇತಿಹಾಸ ಇರುತ್ತೆ. ಪರ್ಣೇನ್, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಅದು ಒಂದು ಒಳ್ಳೆ ವಿ ಆರ್ ಡೆಸ್ಟಿನ್ ಟು ಗೋ ಟುಗೆದರ್, ಲೆಟ್ಸ್ ವಾಕ್ ಟುಗೆದರ್. ಅದು ಯಾವತ್ತೂ ಅವಳು ಮಾಡಿದ್ದು ಹೌದು. ಹಾಗಾಗಿ ಈ ಏರು ಪೇರು ಯಾವುದೂ ಅವಳನ್ನು ಕಾಡಲಿಲ್ಲ. ಆಮೇಲೆ ಸುಮ್ಮನೆ ಎಂಥ ಘನಘೋರವಾದ ಒಂದು ಸುದ್ದಿ ಎದುರಾದ್ರೂ ಮೌನಕ್ಕೆ ಜಾರ್ತಿದ್ಲೇ ಹೊರತು ಯಾವತ್ತೂ ಅದು ನನ್ನ ಮೆಲೋಡ್ರಾಮಾ ಮಾಡೋದು ಇಲ್ಲವೇ ಇಲ್ಲ. ಚಿಕ್ಕದನ್ನು ದೊಡ್ಡದು ಮಾಡೋದು ಇಲ್ಲವೇ ಇಲ್ಲ. ಮೌನಕ್ಕೆ ಜಾರೋದು ಒಂದವ್ರದ್ದು. ಆ ಮೌನದ ಮೋರೆ ಇದೆಯಲ್ಲ, ಅದರಲ್ಲಿ ಅದು ತುಂಬ ಸ್ಥಿತಪ್ರಜ್ಞೆಯೋ ಅಥವಾ ಒಳಗಿನಿಂದ ತಲ್ಲಣಿಸ್ತಾ ಇರ್ತಕ್ಕಂಥ ಒಂದು ಪ್ರಕ್ಷುಬ್ಧ ಕಡಲು, ಅದು ನನಗೆ ಗೊತ್ತಾಗೋದು. ಸೊ ಹಾಗಿದ್ದಾಗ ನಾನು ಅವಳನ್ನ ಹೆಚ್ಚು ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ಬಿಕಾಸ್ ಎಂಥ ಟರ್ಬ್ಯುಲೆಂಟ್ ಓಷನ್ ಆಲ್ಸೋ ಇಟ್ ರಿಕ್ವೈರ್ಸ್ ಟೈಮ್ ಅಲ್ವಾ? ಅಷ್ಟು ಟೈಮ್ನ ಅವಳಿಗೆ ಕೊಡ್ತಾ ಇದ್ದೆ. ಆ್ಯಂಡ್ ಶಿ ಹ್ಯಾಸ್ ಗಿವನ್ ಮಿ ಸೋ ಮಚ್ ಟೈಮ್. ಅಷ್ಟೆ. ಜಗಳ ಆಡ್ತಿದ್ವಿ, ತುಂಬಾ ಜಗಳ ಆಡ್ತಿದ್ವಿ. ಯಾವ್ಯಾವ ವಿಚಾರ? ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಗೋದು. ಆಮೇಲೆ ಅವಳಿಗೆ ಅಂತೂ ಎಷ್ಟು ನಿಸ್ಪೃಹವಾದ ವ್ಯಕ್ತಿ ಅಂದರೆ, ಅವಳಲ್ಲದ ಏನನ್ನಾದರೂ ಅವಳ ಮೇಲೆ ದೂರಿದ್ರೆ ಅದು ಅವಳು ಸಹಿಸ್ತಾ ಇರಲಿಲ್ಲ. ಅಂಥ ಕೆಚ್ಚು, ಸಾತ್ವಿಕವಾದ ಕೆಚ್ಚು. ನಾನು ಅಂಥ ಈ ಡಾಕ್ಟ್ರುಗಳು ಹೇಳಿದ ಮೇಲೂ ಅಷ್ಟೇ ಫಸ್ಟ್ ಹೇಳಿದ್ದವಳು ಅದನ್ನೇನೆ, ನಾನು ಇಷ್ಟು ರುಜುವಾದ ಜೀವನವನ್ನು ಬದುಕಿದ್ದೇನೆ, ಇಷ್ಟು ಸಾತ್ವಿಕವಾಗಿ ಬದುಕಿದ್ದೇನೆ, ನನಗೆ ಯಾಕಿದು ಅಷ್ಟೆ. ಏನು ಗೊತ್ತಾ, ಗ್ರೀಫ್ ಹ್ಯಾಸ್ 5 stages ಅಂತ ಹೇಳ್ತಾರೆ. ಮೊದಲನೇ ಸ್ಟೇಜ್ನಲ್ಲಿ ಇಟ್ ಕಮ್ಸ್ ಆಸ್ ಎ ಶಾಕ್. ಆಮೇಲೆ ಯು ಗೋ ಇನ್ ಟು ದ ಆ್ಯಕ್ಟ್ ಆಫ್ ಡಿನೈಯಿಂಗ್, ಇದು ಸುಳ್ಳು 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 ಅನ್ನೋದು. 3ನೇ ಸ್ಟೇಜ್ನಲ್ಲಿ ಯು ಕಮ್ ಟು ಟರ್ಮ್ಸ್ ವಿತ್ ಇಟ್. ಅಲ್ಲ, 3ನೇ ಸ್ಟೇಜ್ನಲ್ಲಿ ವೈ ಮೀ ಆ್ಯಂಡ್ ದೆನ್ ಯು ಅಕ್ಸೆಪ್ಟ್ ಆ್ಯಂಡ್ ದೆನ್ ಯು ಮೂವ್ ಆನ್ ಅಲ್ವಾ? ಸೊ ದಟ್ಸ್ ಹೌ ಇಟ್ ಈಸ್. ಅದರಲ್ಲಿ ಅವಳು ವೈ ಮೀ ಒಂದೆರಡು ಸಲ ಕೇಳಿದ್ಲು. ಶಾಕ್ ಅಂತೂ ಆಗಲೇ ಇಲ್ಲ. ಶಿ ವಾಸ್ ರೆಡಿ ಫಾರ್ ಇಟ್. ವೈ ಮೀನದು ಯಾವಾಗ ಕೇಳ್ತಿದ್ಲು ಅಂದರೆ, ನನ್ನ ಗಂಡನ್ನ ಬಿಟ್ಟು ಹೋಗಬೇಕಲ್ಲ, ಆವಾಗ ಮಾತ್ರ ಅವಳಿಗನ್ಸೋದು. ಅದು ಹೇಳ್ತಾ ಇದ್ದೆ, ನೋಡು ನೀನೇನೋ ಹಿಂಗೆ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದೀಯಾ, ಅಯ್ಯೋ ಚೆನ್ನಾಗೇ ಇರುತ್ತೆ ಬಿಡಿ. ದಿಸ್ ಹೌ ಶಿ ಸೆಡ್. ಬಟ್ ಅವಳಿಗೆ ಬಿಟ್ಟು ಹೋಗ್ಲಿಕ್ಕೆ ಒಂದು ಚೂರು ಇಷ್ಟ ಇರಲಿಲ್ಲ. ಯಾರಿಗಿರತ್ತೆ ಸರ್? ಇಲ್ಲ, ಏನು ಗೊತ್ತಾ, ನಾ ಇದನ್ನು ಹೇಳ್ತೇನೆ, ಸಾವು ಅನ್ನೋದಿದೆಯಲ್ಲ, ಒಂದು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ ಅನಿಸುತ್ತೆ. ಒಂದು ದೀಪ ಉರಿತಾ ಇರುತ್ತೆ, ಒಂದು ಪತಂಗ ಹೋಗೋದ್ರೊಳಗೆ ಅದಕ್ಕೆ ಹೊಕ್ಬಿಟ್ಟು ತನ್ನನ್ನು ತಾನು ಸುಟ್ಕೊಂಡು ಸಾಯುತ್ತೆ. ಹೊರಗಿನ ಕಣ್ಣಿಗೆ ಅದು ಪತಂಗದ ಸಾವು, ದೀಪದ ಒಳಗಿನ ಕಣ್ಣಿಗೆ ಅದು ಇದರ ಚೇತನ ಅದನ್ನು ಸೇರ್ಕೊಂಡಿದೆ ಅಷ್ಟೇ. ನಾವು ಎಲ್ಲಿ ನಾನು ಎರಡನೇದನ್ನು ನಾನು ನೋಡುವಂಥದ್ದು. ಹಾಗಾಗಿ ಅದನ್ನು ನಾನು ಸಾವು ಅಂತ ಕರೀಲಿಕ್ಕೆ ಬಯಸೋದಿಲ್ಲ, ಅಲ್ವೇ ಅಲ್ಲ ಅದು. ಅವರ ಆಧ್ಯಾತ್ಮಿಕ ಚಿಂತನೆಗಳು ಹೇಗಿತ್ತು, ಫಿಲಾಸಫಿಕಲಿ ಅಥವಾ ದೇವರು ದಿಂಡ್ರು ಈ ಚಿಂತನೆಗಳು? ಯಾಕೆಂದರೆ ಅಪರ್ಣಾ ಅವರಂದರೆ ಭಾಷಾ ಸ್ಪಷ್ಟತೆ, ಅವರಲ್ಲಿರೋ ಜ್ಞಾನ, ಆ್ಯಂಕರ್ ಅಂದರೆ ಫಸ್ಟು ಕರ್ನಾಟಕಕ್ಕೆ ಬರೋದೇ ಅಪರ್ಣಾ ಮ್ಯಾಮ್. ಅದು ಬಿಡಿ, ಅದು ಕೊನೆಯವರೆಗೂ ಅದೇ ಇರುತ್ತೆ. ಈ ಥರದ ವ್ಯಕ್ತಿತ್ವ, ಅವರ ಈ ಒಂದು ಮನುಷ್ಯನ ಒಂದು ವ್ಯಕ್ತಿತ್ವನೇ ಬೇರೆ ಎಲ್ಲ ಆಯಾಮದಲ್ಲಿ ಹೇಗೆ ಅಳಿತೀವಿ, ಈ ವಿಚಾರದಲ್ಲೆಲ್ಲ ಆಕೆ ಹೇಗಿದ್ರು? ವೆಲ್, ಶಿ ವಾಸ್ ಎಕ್ಸ್ಟ್ರೀಮ್ಲಿ ರಿಲಿಜಿಯಸ್ ಆಸ್ ವೆಲ್ ಆಸ್ ಸ್ಪಿರಿಚುವಲ್.
ಆಯಿತಾ. ಅವಳು ಆಚರಣೆಗಳ ಮೂಲಕ ಇನ್ನೊಂದು ಎತ್ತರವನ್ನು ನೋಡ್ತಾ ಇದ್ಲು. ಒಂದು ಚಿಕ್ಕ ಪುಟ್ಟ ಸಂತೋಷವನ್ನು ಅವಳು ಬಿಡ್ತಾ ಇರಲಿಲ್ಲ. ಹಬ್ಬ ಅಂದರೆ ಅದು ಏನು ಸಡಗರಿಸೋಳು, ನನಗೆ ಆಶ್ಚರ್ಯ ಆಗತ್ತೆ. ಈಗ ಕೆಲವು ಸಲ ಈ ಟಿ ವಿಗಳಲ್ಲಿ ಅಸೈನ್ಮೆಂಟ್ ಇರೋದು, ಬೆಳಗ್ಗೆ 7:30 ಹೋಗಬೇಕಿತ್ತು ಒಂದು ಗೌರಿ ಹಬ್ಬ ಅಂತ ಹೇಳಿದ್ರೆ, 3 ಗಂಟೆಗೆ ಎದ್ದು ಪ್ರತಿಯೊಂದನ್ನೂ ಮುಗಿಸಿ ಅಯ್ಯಪ್ಪ ಹೋಗೋಳು. ಒಂದು ಕಿಂಚಿತ್ತೂ ಅಡಚಣೆ ತರಲಿಲ್ಲ ಯಾವುದೇ ಆಚರಣೆಗೆ. ದಟ್ಸ್ ಹೌ ಶಿ ವಾಸ್. ಅದು ಯಾಕೆ ಹಾಗಿದ್ಲು ಗೊತ್ತಿಲ್ಲ. ನಮಗೆ ಎಷ್ಟೋ ಸಲ ನನಗೊಳಗೂ ಇರಿಸ್ಮರ್ಸಾಗ್ತಿದ್ದಲ್ಲೇ, ನೀನು ಆ ದೇವರಿಗೆ ಏನು ಹೇಳೋದು, ಕೊಡ್ತೀಯಲ್ಲ ಅಷ್ಟು ಟೈಮ್ನ, ಅದು ನನಗೆ ಕೊಡಬಾರ್ದಾ, ಇನ್ನೊಂದಕ್ಕೆ ಕೊಡಬಾರ್ದಾ ಅಂತ. ಬಟ್ ದಟ್ ಈಸ್ ಹೌ ಶಿ ವಾಸ್. ಆಮೇಲೆ ಇದು ಕಡೆಯಲ್ಲಿ ಏಪ್ರಿಲ್, ಈ ವರ್ಷದ ಏಪ್ರಿಲ್ನಿಂದ ಜುಲೈ 11ರವರೆಗೆ ಆಯಿತಾ, 3 ತಿಂಗಳಲ್ಲಿ 2.5 ತಿಂಗಳು ದೇವ್ರ ಹತ್ರ ಹೋಗಿರಲಿಲ್ಲ ಅವಳು. ಬಟ್ ಅವತ್ತು 9ನೇ ತಾರೀಕು 11 ಅವಳು ಹೊರಟಿದ್ದು. 9ನೇ ತಾರೀಕು ಬೆಳಗ್ಗೆ 7:30 9 ಗಂಟೆವರೆಗೂ ದೇವ್ರ ಮುಂದೆ ಕೂತಿದ್ಲು, ಪೂಜೆ ಮಾಡಿದ್ಲು ಕೂಡ. ಆಮೇಲೆ ಅವತ್ತು ಒಂದು ಹಲಗೆಯ ಮೇಲೆ ರಂಗೋಲಿ ಇಟ್ಟಿದ್ಲು. ಮನೇಲಿ ಸೂತ್ಕ ಆದರೂ ಕೂಡ ಅದನ್ನ ಅಳಿಸ್ಲಿಲ್ಲ. ನಿನ್ನೆ ಅದ್ರ ಮೇಲೆ ನಾನೇ ತಿದ್ದೆ. ಇದೆಲ್ಲ ಕೆಲವು ನೆನಪುಗಳಿರುತ್ತೆ ನೋಡಿ ಹಳೆ. ಒಂದೇನು ಗೊತ್ತಾ, ನಮ್ಗೆ ಏನೋ ದೊಡ್ಡದೇ ಹೊರಟೋಗಿರುತ್ತೆ, ಅದು ಬಿಟ್ಟು ಹೋದಂಥ ಕೆಲವು ಸ್ಮರಣೆಗಳನ್ನ ನಾವು ಉಳಿಸ್ಕೊಳಕ್ಕೆ ಬಯಸ್ತೇವೆ. ಯಾತಕ್ಕೆ ಗೊತ್ತಿಲ್ಲ. ನಾನು ಎಷ್ಟೇ ಎತ್ತರದ ವ್ಯಕ್ತಿ, ನನ್ನ ಚಿಂತನೆ ದೊಡ್ಡದು ಅಂತೆಲ್ಲ ನಾನೇ ಬೀಗಿಕೊಂಡ್ರೂ ಸಹ ಈ ಚಿಕ್ಕ ಪುಟ್ಟದೆದ್ರು ಮನಸ್ಸು ನೀವು ಹೇಳ್ತಾ ಇದ್ರೆ ನನ್ನ ಕಣ್ಣು ತುಂಬ್ತಾ ಇದೆ ಸರ್. ಅಂದ್ರೆ ಕೇಳೋರೆ ಇಷ್ಟೊಂದು ಎಮೋಷನಲ್ ಆಗಿರ್ಬೇಕಾದ್ರೆ ಹೌದು, ಕಳ್ಕೊಂಡವರು ಅದನ್ನ ಹೇಗೆ ನಿಭಾಯಿಸ್ತಿದ್ದೀರಿ ಅನ್ನೋದು. ಈಗ ಮೈ ಹೌಸ್, ಮನೆ ಮತ್ತು ಮನಸ್ಸು ಎರಡೂ ಇಟ್ಸ್ ಬಿಕಮ್ ಅ ಮ್ಯೂಸಿಯಮ್ ಆಫ್ ಮೆಮೊರೀಸ್. ಏನು ಮಾಡಲಿ, ನಾನು ಐ ಪ್ಲಂಜ್ ಇನ್ ಟು ದ ಗ್ರೀಫ್ ಟೋಟಲಿ, ಟೇಕ್ ಎ ಡೀಪ್ ಡೈವ್. ಎಷ್ಟು ಅವಳು ಇದನ್ನೇ ಮಾಡ್ತಾ ಇದ್ದೀನಿ, ನೋಯ್ತಿತ್ತಲ್ವ ದೇಹ, ಎಷ್ಟು ನೋಯ್ತೀಯ ನೋಡ್ಕೋತೀನಿ ನಾನು ಅಂದ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗಿರೋಳು. ಆಮೇಲೆ ನಾನು ಅದನ್ನು ಕೇಳಿದೆ, ನನ್ನ ಗತಿ ಏನಮ್ಮ ಅಂದರೆ, 2 ತಿಂಗಳು ಕಂದ ಎಲ್ಲ ಸರಿ ಹೋಗ್ಬಿಡುತ್ತಲ್ವ. ಅಂದರೆ ವಿ ಬೋತ್ ಬಿಲೀವ್ಡ್ ದಟ್ ಶುಡ್ ಬಿ ಬ್ಯಾಕ್. ಬಟ್ ಗೊತ್ತಿತ್ತು ನನಗೂ ಇಷ್ಟು ಆಕಸ್ಮಿಕ ಅನ್ನೋ ಹಾಗೆ, ಇಷ್ಟು ಬೇಗ ಅನ್ನೋ ಹಾಗೆ, ಇಷ್ಟು ಶೀಘ್ರವಾಗಿ ಅನ್ನೋ ಹಾಗೆ, ಇಷ್ಟು ತ್ವರೆಯಾಗಿ ಅನ್ನೋ ಹಾಗೆ ಇರಲಿಲ್ಲ. ಅದು ಬಹುಶಃ ಅವಳಿಗೂ ಗೊತ್ತಿಲ್ಲ. ಒಂದು ಹೇಳೋಳು ಇರೋದೇ ಇಲ್ಲದೆ ಇರೋ ಹಾಗೆ ಹೋಗ್ಬಿಡ್ಬೇಕು, ದಟ್ಸ್ ವಾಟ್ ಶಿ ಡಿಡ್ ಅನ್ಸುತ್ತೆ. ಇರೋದೇ ಇಲ್ಲದೆ ಇರೋ ಹಾಗೆ ಇದ್ದಿದ್ದೇ. ಅಂದರೆ ಈಗ ನೋಡಿ, ಒಂದು ಹಾವು ಕೂಡ ಪೊರೆ ಬಿಟ್ಟು ಹೊರಟೋಗುತ್ತಲ್ವಾ, ಆ ಪೊರೆ ಇಟ್ಸ್ ಮೆಮೊರಿ, ಅದು ಇಲ್ಲದೆ ಇರೋ ಹಂಗೆ ಹೊರಟು ಬಿಡಬೇಕು. ಓಹೋ, ವಿ ಶುಡ್ ಕಾಸ್ಟ್ ನೋ ಮೆಮೊರಿ ಹಿಯರ್. ಯೂಶಲಿ ಬದುಕಿದ್ದಾಗ ಯಾರೂ ಸಾವಿನ ಬಗ್ಗೆ ಚಿಂತನೆ ಮಾಡಲ್ಲ. ಆದರೆ ಕೆಲವು ಸತಿ ಕ್ಯಾನ್ಸರ್ ಅಂತ ಒಂದಷ್ಟು ರೋಗಗಳನ್ನು, ಟರ್ಮಿನಲ್ ಇಲ್ನೆಸ್ ಅಂತ ಬಂದಾಗ ಅದನ್ನು ಐ ಥಿಂಕ್ ಇಟ್ ಇಸ್ ತುಂಬ ಕಷ್ಟದಿದ್ದು ಅದನ್ನು ಎದುರಿಸಿ ಅದ್ರ ಜೊತೆಗೂ ಜೀವಿಸೋದಿದೆಯಲ್ಲ, ಡೆಡ್ ಎಂಡ್ ಅಂತ ಗೊತ್ತಿದ್ದು ಅದರಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗೋದು ಟುವರ್ಡ್ಸ್ ಇಟ್ಟು. ಇಲ್ಲಿ ಐ ಡಿಫರ್ ಎ ಬಿಟ್. ಇದನ್ನ ಹೋರಾಟ, ವಿ ಫಾಟ್. ನಾನು ಹೇಳಿಬಿಟ್ಟೆ ಅವತ್ತಿನ ದಿನ ಕ್ಯಾಮರಾಗಳೆದ್ರು, ನಾವಿಬ್ಬರು ಜಂಟಿಯಾಗಿ ಹೋರಾಡಿದ್ವಿ, ಜಂಟಿಯಾಗಿ ಸೋತ್ವಿ. ನನಗನ್ಸುತ್ತೆ ಅವಳಿಗಿಂತ ಹೆಚ್ಚು ಸೋತಿದ್ದು ನಾನು. ಆದರೆ ಇದು ಹೋರಾಟ ಅನ್ನೋದೆಲ್ಲ ಇದೆಯಲ್ಲ, ಗೆಲ್ಲೋದು ಏನೋ ಇಟ್ಸ್ ಒಂದು ಸ್ವಲ್ಪ ಬಾಲಿಶ ಅಂತ ಅನಿಸುತ್ತೆ. ಏಕೆಂದರೆ ದೇಹಕ್ಕೆ ತನ್ನದೇ ಆದಂಥ ಒಂದು ಪ್ರಕೃತಿ ಇದೆ ಅಲ್ವಾ, ತನ್ನದೇ ಆದ ಅದು ತನ್ನನ್ನು ತಾನು ಹಿಂಪಡೆಯುತ್ತೆ. ಉಸಿರು ಕೂಡ ಅಷ್ಟೇ, ಒಂದು ಗಡುವು ಮೀರಿದ ಮೇಲೆ ಅದು ಉಳಿದ ವಾತಾವರಣ ಜೊತೆ ಹೋಗಿ ಬೆರಿಬೇಕು. ಅದನ್ನು ನಾವು ತಡೆ ಹಿಡಿತೇವೆ, ಅದನ್ನು ನಾವು ಗೆಲುವು ಅಂತ ಭ್ರಮಿಸ್ತೇವೆ ಅಲ್ವಾ. ಇದೆಲ್ಲ ಮರ್ತ್ಯದ ಸಮಾಚಾರ. ಮರ್ತ್ಯ ಅಂದರೆ ಗೊತ್ತಲ್ವಾ ನಿಮಗೆ, ಎಲ್ಲಿ ಮೃತ್ಯು ಇದೆ ಅದು ಮರ್ತ್ಯ ಅಲ್ವಾ. ಸೊ ಇದು ಸಾವಿರುವಂಥ ಒಂದು ಲೋಕದಲ್ಲಿ ಹೀಗೆ ನಾವು ಯೋಚನೆ ಮಾಡ್ತೀವಿ. ಬಟ್ ಸಾವಿಲ್ಲದ ಇನ್ನೊಂದು ಲೋಕ ಇದೆಯಲ್ಲ,
ಅಲ್ಲಿ ಅದರ ಅರ್ಥವೇ ಇನ್ನೊಂದಾಗಿರುತ್ತೆ. ಹಾಗಾಗಿ ಇದು ನನಗೆ ಅಷ್ಟೊಂದು ಅವಳಿಲ್ಲ, ಅವಳು ಸತ್ತಳು ಅನ್ನೋದೆಲ್ಲ ಕಾಡೋದಿಲ್ಲ ನನಗೆ. ಹ್ಮ್ ಕಾಡೋದೇನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಇಂಥದ್ದೊಂದು ವ್ಯಕ್ತಿ ನನ್ನೊಡನಿತ್ತಲ್ಲ, ನಾನು ಅದನ್ನು ನೋಯಿಸ್ಬಿಟ್ಟಿದ್ದೀನ, ನಾನು ಚೆನ್ನಾಗಿ ನೋಡ್ಕೊಂಡು ಅವಳು, ಶಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ದ ವೇ ಐ ಟುಕ್ ಕೇರ್ ಆಫ್ ಹರ್. ಹ್ಮ್ ಹ್ಮ್ ಆಯಿತಾ, ಮಗು ಥರ ನೋಡ್ಕೊಂಡಿದ್ದೀನಿ 2 ವರ್ಷ. ಆಮೇಲೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ನೋಡ್ಕೋತೀನಿ. ಆ್ಯಂಡ್ ಐ ಡಿಡ್ ದಟ್. ಹ್ಮ್ ಹಾಗಾಗಿ ಅದರಲ್ಲೂ ಆದರೆ ಅಳಕಿದೆ, ಏನಾದರೂ ಮಾಡಿಬಿಟ್ನಾ ಅಂತ ಅಷ್ಟೆ. ಹ್ಮ್ ಆಮೇಲೆ ಐ ಮಿಸ್ ಅದು. ನಾವು ಏನೇ ಹೇಳಿದ್ರೂ ಕೂಡ, ನಾನು 2 ನಿಮಿಷದ ಹಿಂದೆ ಹೇಳಿದ್ನಲ್ಲ, ಏನೇನೋ ದೊಡ್ಡ ದೊಡ್ಡ ಒಂದು ಫಿಸಿಕಲ್ ಪ್ರೆಸೆನ್ಸ್. ಈಗ ನೋಡಿ, ಅದು ಮನಸ್ಸು, ದೇಹ ಅನ್ನೋದೊಂದು ಆಕಾರ ಅಲ್ವಾ, ಮನಸ್ಸು ಅನ್ನೋದು ನಿರಾಕಾರಿ. ಬಟ್ ಆಕಾರವಿಲ್ಲದೆ ಮನಸ್ಸಿಲ್ಲ. ಹೌದು. ಸೊ ಇಟ್ಸ್ ಅ ಮ್ಯಾನಿಫೆಸ್ಟ್ ರಿಯಾಲಿಟಿ. ಸೊ ವಿ ಪರ್ಸೀವ್ ದಿಸ್ ವರ್ಲ್ಡ್ ಥ್ರೂ ಆರ್ ಸೆನ್ಸಸ್. ನಾನು ಈ ಮರ್ತ್ಯದ ಒಬ್ಬ ಮನುಷ್ಯ. ನಮಗೆ ಯಾವುದು ಕಾಣಿಸುತ್ತೆ, ಯಾವುದು ಕೇಳಿಸುತ್ತೆ, ಯಾವುದು ರುಚಿಸುತ್ತೆ, ಯಾವುದು ವಾಸನೆ ಬರುತ್ತೆ, ಯಾವುದನ್ನು ಮುಟ್ಟಬಹುದು, ಅದಷ್ಟೇ ಮನುಷ್ಯನ ಸತ್ಯ ಅಲ್ವಾ. ಈಗ ನಾವು ಅಸ್ಪೃಶ್ಯರು ಅನ್ನೋ ಒಂದು ಪದ ತಗೋತೀವಿ. ಅಸ್ಪೃಶ್ಯ ಅಂದರೆ ಯಾವುದನ್ನು ಮುಟ್ಟಲಾಗದೋ ಅದು ಅಸ್ಪೃಶ್ಯ. ಅಂದರೆ ದೇವರಿಗಿಂತ ಅಸ್ಪೃಶ್ಯ ಇದೆಯಾ? ಇವತ್ತಿನ ದಿನ ಅರ್ಪಣೆ ನನಗೆ ಅಸ್ಪೃಶ್ಯಳು, ಏಕೆಂದರೆ ಅವಳು ಅಘ್ರಾಣ್ಯಳು, ಅಂದರೆ ವಿ ಕ್ಯಾನ್ ನಾಟ್ ಸ್ಮೆಲ್ ಹರ್. But- ಅದಕ್ಕೆ ನೀವು ಅವಾಗಿಂದ ಅವಳು ಹೊರಟಿದ್ದಾಳೆ ಅಂತಾನೆ ಉಪಯೋಗಿಸ್ತಿದ್ದಾರೆ. ಯೂಶಲಿ ಜನಸಾಮಾನ್ಯರು ಹೋಗ್ಬಿಟ್ರು. ಇಲ್ಲ, ಆಗಲ್ಲ. ಅದು ನನ್ನೊಳಗೆ ಇದ್ದಾಳೆ ಅಂತ ಅನ್ಸುತ್ತೆ. ಅಂಥದ್ರಲ್ಲೂ ನಾವು ಅದಕ್ಕೊಂದು ರೂಪನ್ನು ಹುಡುಕ್ತೀವಲ್ವ ಪಕ್ಕದಲ್ಲಿ. ಅಂದರೆ ಇದೇ ಮಾಂಸ, ಮಜ್ಜೆ, ರಕ್ತ ಇರುವಂಥ ಒಂದು ದೇಹವನ್ನು ನಾವು ಬಯಸ್ತೀವಿ. ಅದು ನನ್ನೊಳಗಿನ ಮನುಷ್ಯ ಗುಣ ಅಷ್ಟೆ.